ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರೀ ಸಂಚಲನ, ಕುತೂಹಲ ಮೂಡಿಸಿದ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಭೇಟಿ. ಸುಮಾರು 45 ನಿಮಿಷಗಳ ಕಾಲ ಡಿಕೆಶಿ ಖರ್ಗೆ ಮಹತ್ವದ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದೆ ಖರ್ಗೆ ಮತ್ತು ಡಿಕೆಶಿ ನಡೆ. ಬಹಳ ಕುತೂಹಲ ಮೂಡಿಸಿದೆ ಖರ್ಗೆ ಮತ್ತು ಡಿಕೆಶಿ ಭೇಟಿ. ಸುಮಾರು 45 ನಿಮಿಷಗಳ ಕಾಲ ಡಿಕೆಶಿ ಹಾಗೆ ಖರ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಜೊತೆ ಡಿಕೆಶಿ ಸಮಾಲೋಚನೆ ನಡೆಸಿದ್ದಾರೆ ಖರ್ಗೆ ಜೊತೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಕರೆ ಹಿನ್ನೆಲೆ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ ಡಿಕೆಶಿ ಅವರು. ಚರ್ಚೆ ಬಳಿಕ ಜೊತೆಯಲ್ಲಿ ಕಲಬುರಗಿಯತ್ತ ಹೊರಟಿದ್ದಾರೆ ಖರ್ಗೆ ಹಾಗೆ ಡಿಕೆಶಿ. ಎಚ್ಎಲ್ಗೆ ತೆರಳಿದ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಡಿಸಿಎಂ ಡಿಕೆ ಒಂದೇ ಕಾರ್ನಲ್ಲಿ ಎಚ್ಎಲ್ಗೆ ತೆರಳಿದ ಖರ್ಗೆ ಹಾಗೆ ಡಿಸಿಎಂ ಡಿಕೆ. ಸದಾಶಿವನಗರದ ನಿವಾಸದಿಂದ ತೆರಳಿದ ಉಭಯ ನಾಯಕರು. ಜನವರಿ 16 ಹಾಗೂ ಜನವರಿ 22ರಂದು ಡಿಕೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 16ರಂದು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ವೀಕ್ಷಕರಿಂದ ಸಭೆ ನಡೆಯಲಿದೆ. ವೀಕ್ಷಕರ ಸಭೆ ಬಳಿಕ ರಾಹುಲ್ ಜೊತೆ ಪ್ರತ್ಯೇಕ ಚರ್ಚೆ ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜನವರಿ 22ರಂದು ದೆಹಲಿಗೆ ಭೇಟಿ ನೀಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಇಬ್ರು ಕೂಡ ಸಿಎಂ ಇರ್ಬೋದು ಡಿಸಿಎಂ ಇರ್ಬೋದು ದೆಹಲಿ ದಂಡಯಾತ್ರೆ ಕೈಗೊಳ್ಳಕ್ಕೆ ಎಲ್ಲಾ ಸಜ್ಜು ಮಾಡ್ತಾ ಇದ್ದಾರೆ. ಜನವರಿ 16 ಅಥವಾ 22ರಂದು ಡಿಕೆ ಅವರು ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯಿತು, ಈಗ ಸಂಕ್ರಾಂತಿ ಕ್ರಾಂತಿ ಆಗುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇತ್ತು. ಆ ನಡುವೆನೇ ಈಗ ಜಿಬಿಎ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಈ ಮಧ್ಯೆ ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 16ರಂದು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಮಾತನಾಡಲು ಚರ್ಚೆಗೆ ರಾಹುಲ್ ಗಾಂಧಿ ಭೇಟಿಗೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಜನವರಿ 16 ಅಥವಾ ಜನವರಿ 22ರಂದು ದೆಹಲಿಗೆ ಭೇಟಿ ನೀಡುವ ಎಲ್ಲಾ ಸಾಧ್ಯತೆ ಇದೆ. ಸಂಕ್ರಾಂತಿ ಬಳಿಕ ಗರಿಗೆದರುತ್ತಾ ಕಾಂಗ್ರೆಸ್ ರಾಜಕೀಯ. ದೆಹಲಿ ಅಂಗಳಕ್ಕೆ ಮತ್ತೆ ಕಾಂಗ್ರೆಸ್ ಪಟ್ಟದಾಟ ಶಿಫ್ಟ್ ಆಗಿದೆ. ಅಸ್ಸಾಂ ಚುನಾವಣೆ ತಯಾರಿ ಜೊತೆ ನಾಯಕತ್ವದ ಬಗ್ಗೆ ಚರ್ಚೆ ನಡೆಯಲಾಗುತ್ತದೆ. ತಿಂಗಳ ಅಂತ್ಯದ ವೇಳೆಗೆ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುತ್ತಾ, ನಾಯಕತ್ವ ಗೊಂದಲ, ಸಂಪುಟ ಪುನರಚನೆಗೆ ಗೊಂದಲಕ್ಕೆ ತೆರೆ ಬೀಳುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಂಕ್ರಾಂತಿ ಬಳಿಕ ಗರಿಗೆದರುತ್ತಾ ಕಾಂಗ್ರೆಸ್ ರಾಜಕೀಯ ಅಂತ ಪ್ರಶ್ನೆ ಮೂಡ್ತಾ ಇದೆ. ಮತ್ತೆ ದೆಹಲಿ ದಂಡಯಾತ್ರೆಗೆ ಎಲ್ಲಾ ಸಜ್ಜು ನಡೆಸ್ತಾ ಇದ್ದಾರೆ ಸಿಎಂ ಡಿಸಿಎಂ. ಹಾಗಾಗಿ ಸಿಎಂ ಕುರ್ಚಿ ಬಗ್ಗೆ ಒಂದಿಷ್ಟು ವಿಚಾರಗಳು ಚರ್ಚೆಯಾಗುವ ಎಲ್ಲಾ ಸಾಧ್ಯತೆಗಳಿದೆ. ಹಾಗಾಗಿ ಮತ್ತೆ ದೆಹಲಿ ಅಂಗಳಕ್ಕೆ ಕಾಂಗ್ರೆಸ್ ಪಟ್ಟದಾಟ ಅಂದ್ರೆ ಸಿಎಂ ಕುರ್ಚಿ ವಿಚಾರ ಶಿಫ್ಟ್ ಆಯ್ತಾ ಅಂತ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಅಸ್ಸಾಂ ಚುನಾವಣೆ ತಯಾರಿ ಜೊತೆಗೆ ನಾಯಕತ್ವದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ತಿಂಗಳ ಅಂತ್ಯಕ್ಕೆ ನಾಯಕತ್ವದ ಗೊಂದಲಕ್ಕೆ ತೆರೆ ಬೀಳುತ್ತಾ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಊಟಿಯಲ್ಲಿ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆ ಅವರು ನಾಳೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ಸ್ವಾಗತಿಸಲಿದ್ದಾರೆ ಸಿಎಂ ಸಿದ್ದು ಹಾಗೆ ಡಿಸಿಎಂ ಡಿಕೆ. ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ರಾಹುಲ್ ಗಾಂಧಿ ಸಿದ್ಧತೆಗೆ ಎಲ್ಲ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಊಟಿಯಲ್ಲಿ ಖಾಸಗಿ ಕಾರ್ಯಕ್ರಮ ಇರುವ ಹಿನ್ನೆಲೆ ಅವರು ನಾಳೆ
ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ.